ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ಗಂಡ ಹೆಂಡತಿಯನ್ನ ಕೊಲೆ ಮಾಡ್ದ, ಹೆಂಡತಿ ಸಂಚು ಮಾಡಿ ಗಂಡನನ್ನ ಕೊಲೆ ಮಾಡಿದ್ಲು, ಇಂತಹ ಪ್ರಕರಣಗಳನ್ನೇ ಹೆಚ್ಚು ಕೇಳ್ತಾ ಇರ್ತೀವಿ. ಈ ರೀತಿ ಸಾವು ನೋವು ಕಿರುಕುಳ ಅಂತ ನಡೆಯುತ್ತಾ ಹೋಗ್ತಿದ್ರೆ ಗಂಡ ಹೆಂಡತಿ ಸಂಬಂಧದ ಮೇಲೆ ನಂಬಿಕೆ ಬರುವುದಾದ್ರೂ ಹೇಗೆ? ಇನ್ನು ಎಲ್ಲ ಕಡೆ ದೇವರು ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ತಾಯಿಯನ್ನ ಸೃಷ್ಟಿ ಮಾಡ್ದ. ಅದೇ ರೀತಿ ಜೀವನ ಪೂರ್ತಿ ತಂದೆ ತಾಯಿ ಇರೋಕೆ ಸಾಧ್ಯ ಇಲ್ಲ ಅಂತ ಒಂದು ಗಂಡಿಗೆ ಆಸರಿಯಾಗಿ ಹೆಣ್ಣನ್ನು ಹೆಂಡತಿಯಾಗಿ, ಒಂದು ಹೆಣ್ಣಿಗೆ ಆಸರಿಯಾಗಿ ಗಂಡನ ಸಂಬಂಧವನ್ನ ರೂಪಿಸಿದ. ಆದರೆ ಈ ಜನರೇಷನ್ ನಲ್ಲಿ ಗಂಡ ಹೆಂಡತಿಯ ಸಂಬಂಧದ ಬೆಲೆ ಗೊತ್ತಿಲ್ಲದೆ ಬರೀ ಶೋಕಿಗೆ ಮದುವೆಯಾಗಿ ಕೊಲೆ, ಸುಲಿಗೆ, ಮೋಸ, ವಂಚನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲೊಬ್ಬ ವ್ಯಕ್ತಿ ಹೆಂಡತಿಗೆ ಊಟ ನೀರು ಕೊಡದೆ ಚಿತ್ರಹಿಂಸೆ ಕೊಟ್ಟು ಸಾಯೋ ಹಾಗೆ ಮಾಡಿದ್ದಾನೆ. ಹೌದು, ಗಂಡನ ಮನೆಯವರ ಕಿರುಕುಳಕ್ಕೆ ಬಲಿಯಾದ ವಿವಾಹಿತ ಮಹಿಳೆಯ ಸಾವಿನ ಆರೋಪ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಸ್ತಹಿನ್ ದೇಸಾಯಿ ಎಂಬ 25 ವರ್ಷದ ಮಹಿಳೆ ಗಂಡನ ಮನೆಯವರ ನಿರಂತರ ಮಾನಸಿಕ ಹಿಂಸೆ ಮತ್ತು ಕಿರುಕುಳದಿಂದ ಬಲಿಯಾಗಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಹಾರಾಷ್ಟ್ರದ ಚಂದಗಡ ಮೂಲದ ರೆಹಾನ್ ನೆಸರಿಕರ್ ಎಂಬಾತನ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕಳೆದ 4 ವರ್ಷಗಳಿಂದ ಮದುವೆಯಾದ ಈ ದಂಪತಿಯಲ್ಲಿ ಮಹಿಳೆಗೆ ಊಟ ನೀರು ಕೊಡದೆ, ಅನಾರೋಗ್ಯವಾದರೂ ಆಸ್ಪತ್ರೆಗೆ ತೋರಿಸದೆ ನಿರಂತರವಾಗಿ ಕಿರುಕುಳ ನೀಡಲಾಗಿದೆ ಎಂದು ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಬೆಳಗಾವಿ ವಿಮ್ಸ್ ಆಸ್ಪತ್ರೆ ಎದುರು ಹಾಗೂ ಜಿಲ್ಲಾಸ್ಪತ್ರೆಯ OPDಯಲ್ಲಿ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಮೃತ ಮಹಿಳೆಯ ಕುಟುಂಬಸ್ಥರು ನಮ್ಮ ಮಗಳಿಗೆ ಆಗಿರುವ ಅನ್ಯಾಯ ಮತ್ಯಾರಿಗೂ ಆಗಬಾರದು ಎಂದು ಕಣ್ಣೀರಾಕಿ ಮನವಿ ಮಾಡಿದ್ದಾರೆ. ಈ ಘಟನೆ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ಈಗ ತನಿಖೆಯ ಹಂತದಲ್ಲಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.